ನಮ್ಮ ಪಾಂಡವಜೇರಿ ಗ್ರಾಮದಲ್ಲಿ ಕೂಡಿರುವಂತಹ ಸಮಸ್ತ ತಾಯಿ ತಂದೆಗಳಿಗೆ, ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಇದು ಕೋಲಾಗಿ ಅಮ್ಮೂರು ಸಿದ್ದನ ಸಂಘದ ಪರವಾಗಿ ಇದು 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ಬಹಳ ಬಹಳ ಸುಂದರವಾಗಿ ಸಭಾ ಕೂಡಿಯದ. ಸತ್ಸಂಗ ಸೇವಾ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗಿ ನಡೆದದ. ಮೇಲಾಗಿ ಬರಾಣ ದೈವದ ಅಪ್ಪಣೆ ಪಡೆದುಕೊಂಡು ಒಂದೆರಡು ವಿಷಯಗಳನ್ನು ಚರ್ಚೆ ಮಾಡಿದ್ದೆವು. ವಿಷಯ ಜಗತ್ತದೊಳಗ ಏನು ವಿಚಾರ ಶ್ರೇಷ್ಠದು, ಏನು ವಿಶ್ವಾಸ ಶ್ರೇಷ್ಠದು ಅಂತ ಹೇಳಿ ವಿಚಾರ ಅಂತಕ್ಕಂಥದ್ದು ಶ್ರೇಷ್ಠದು ಅಂತ ಹೇಳಿ ಕಿಶಿಂದ ಪಾಲ ಮಾಡಿದಾಗ ನಮ್ಮ ಸರ್ಜೋಡಿ ಕಲಾವಂತರು ಹೇಳಿದ್ರು. ಏನು ಹೇಳ್ತಾರ ಅಂತ ಕೇಳಿದ್ರೆ ಜಗತ್ತದೊಳಗ ವಿಶ್ವಾಸ ಅಂತಕ್ಕಂಥ ಬಹಳ ಶ್ರೇಷ್ಠದ. ವಿಶ್ವಾಸದಿಂದ ಜಗತ್ತೇ ಗೆದಿಲಕ್ಕೆ ಬರ್ತದ. ಯೋಗಿನಾದ ಅಮ್ಮೋಗ ಸಿದ್ಧ ಭಕ್ತಿ ಮಾಡದ ವಿಶ್ವಾಸ ಇಟ್ಟು ಅಳಿಗರಾಯ ಭಕ್ತಿ ಮಾಡಿದ ಹೆಗ್ಗೆರಿ ಕೆರೆಯವರಿಗೆ ಜಿಗದ ಬಂದ. ಇದು ಎಲ್ಲ ಭಕ್ತಿ ಮಾಡಬೇಕಾದ್ರೆ ವಿಶ್ವಾಸೇ ಕಾರಣ ಅಂತ ಹೇಳಿದ್ರು. ಇದಕ್ಕೆ ಹೆಂಗದ ಮಾತ ಸುಮ್ಮನೆ ವಿಶ್ವಾಸ ಅನ್ಕೋತ ಹೋದ್ರೆ ವಿಶ್ವಾಸ ಆಗುದಿಲ್ಲ. ಆತ್ಮರು ಹೇಳ್ಯಾರ ಇದಕ್ಕೆ ಬರೇ ವಿಶ್ವಾಸ ಅಂದ್ರೆ ಇದಕ್ಕೆ ಮೂಲತಃ ಒಂದು ಪಾಯ ಬೇಕು. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಪಾಯ ಬಹಳ ಮಜಬೂತ್ ಕಟ್ಟಬೇಕಾದ್ರೆ ಫೌಂಡೇಶನ್ ವಿಚಾರ ಅಂತಕ್ಕಂಥದ್ದು ಮೊದಲು ಬೇಕು. ಹೇಳ್ತಾರೆ ನಿಜಗುಣರು, ನಾನ್ ಯಾರೆಂಬುದು ವಿಚಾರಿಸು, ವಿಷಮ ಸಂಸಾರ ಇದು ಕನಸೆಂದು ಅರಿಯ ಹೇಳಿದ್ರು. ನಾಯಿ ಹುಟ್ಟಿ ಬಂದ ಬಳಿಕ ನಾ ಎದಕ್ಕಾಗಿ ಹುಟ್ಟಿನಿ, ಎದಕ್ಕೆ ಭೂಮಿಗೆ ಬಂದೀನಿ ಅನ್ನೋದ್ರಿಂದ ನೀನೇ ವಿಚಾರ ಮಾಡೋದು ತನಕ ನೀನು ನೆನೆದು ಹತ್ತುವುದಿಲ್ಲ ಅಂತ ಸಿದ್ಧಾಂತ. ಸಿದ್ಧಾಂತದ ನಾನ್ಯಾರೆಂಬುದು ವಿಚಾರಿಸು, ವಿಷಮ ಸಂಸಾರ ಇದು ಕನಸೆಂದು ಅರಿಯತ್ತೇಳಿ ನಿಜಗುಣವ್ರು ಹೇಳ್ಯಾರ. ತಮ್ಮ ಜಗತ್ತೊಳಗೆ ನಾವು ಹುಟ್ಟಿ ಬಂದ ಬಳಿಕ ನಾವು ಯಾರದೇವು, ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ವಿಚಾರ ನೀ ಮಾಡಲಿಲ್ಲ ಅಂದ್ರೆ ನಿನಗೆ ವಿಶ್ವಾಸ ನೆಲೆ ಹತ್ತುವುದಿಲ್ಲ. ಮೊದಲ ವಿಶ್ವಾಸ ಇಡಬೇಕಾದ್ರೆ ಮೊದಲು ವಿಚಾರ ಮಾಡಬೇಕಾಗ್ಯದ. ವಿಶ್ವಾಸ ಹೆಂಗ್ ಹಿಡಿಬೇಕಂತಂದ್ರೆ ಮೊದಲು ವಿಚಾರ ಮಾಡ್ಬೇಕಾಗ್ಯದ. ಇಲ್ಲಿ ನೋಡ್ರಿ, ಈ ದೇವರ ಜಾತ್ರೆ ಮಾಡ್ಯಾರ. ಈ ದೇವ್ರ ಜಾತ್ರೆ ಮಾಡ್ಬೇಕಾದ್ರೆ ಮರಗಮ್ಮ ತಾಯಿ ಜಾತ್ರೆ ಮಾಡ್ಬೇಕಾದ್ರೆ ಎಲ್ಲಾ ಇಲ್ಲಿ ತಾಂಡಾದವರು ಕೂಡಿಕೊಂಡು ಹಿರಿಯರು ಕೂಡಿಕೊಂಡು ವಿಚಾರ ಮಾಡಿ ಜಾತ್ರೆ ಮಾಡ್ಯಾರು. ವಿಶ್ವಾಸ ಇಟ್ಟು ಬಿಟ್ರಿ ಹೇಳ್ರಿ. ನೀವು ಎಲ್ಲಾರು ಕೂಡಿಕೊಂಡು ಈ ಜಾತ್ರೆ ನಿಯೋಜನೆ ಹೆಂಗ ಮಾಡ್ಬೇಕಂತ ಕಮಿಟಿಯವರು ವಿಚಾರ ಮಾಡ್ಯಾರ. ಅಡಿಗೆ ಯಾರಿಗೆ ಕರೆಸಬೇಕಂತದ್ದು ವಿಚಾರ ಮಾಡ್ಯಾರ. ಬರೇ ವಿಶ್ವಾಸ ಇಟ್ಟು ಕಣ್ಣು ಮುಚ್ಚಿ ಕೂತ್ರೆ ಜಾತ್ರೆ ಆಗ್ತದೆ. ವಿಚಾರ ಮಾಡಿದಾಕ್ರೆ ಜಾತ್ರೆ ಆಗ್ತದ, ವಿಚಾರ ಮಾಡಿದಾಗ ಸಂಸಾರ ಆಗ್ತದ. ಅದಕ್ಕೆ ಹೇಳ್ತಾರೆ ತುಕಾರಾಮ್ ಮಹಾರಾಜರು, ಬೋಲ್ತಾನ ವಿಚಾರ ಕರುಣ ಬೋಲುನ ವಿಚಾರ ಪಡುಣೆ ಅಂದ್ರು. ಏನೇ ಮಾತಾಡ್ಬೇಕಾದ್ರೆ ಎಲ್ಲೇ ವಿಶ್ವಾಸ ಇಡ್ಬೇಕಾಗಿತ್ತಂದ್ರೆ ಮೊದಲು ವಿಚಾರ ಮಾಡು. ನೀ ವಿಚಾರ ಮಾಡಿದೆ ಅಂದ್ರೆ ನಿನ್ನ ದಾರಿ ನಿನಗೆ ಸಿಗುತ್ತದ ಅಂತ ಹೇಳ್ತಾರ. ಏಕೋಚಿತ್ತು ಒಬ್ಬಕ್ಕೆ ಒಂದು ಹುಡುಗಿಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಬೇಕಾಗಿದ್ರೆ ಸುಮ್ಮ ಹೋದ ಒಳಗೆ ಲಗ್ನ ಮಾಡ್ಕೊಂಡು ಹುಡುಗಿ ಹಂಗೆ ಹಾಕಿರೋಲಕ್ಕಂತೇಳಿ ವಿಶ್ವಾಸ ಇಟ್ಟು ಲಗ್ನ ಮಾಡ್ತಾರ. ಹುಡುಗಿ ನೋಡ್ಬೇಕು, ಗುಡಪ್ಪನ ಹಾಕಬೇಕು. ಹುಡುಗಿ ಹೆಂಗದ ಏನು ಸುದ್ದಿ ಅವ್ರೆಲ್ಲ ವಿಚಾರ ಮಾಡಿದಾಗ ಅವ್ರೆಲ್ಲ ಕಲಿತು ಬಂದಾಗ ಅವಾಗ ಅದು ಲಗ್ನ ಆಗ್ತದೆ.
ಮತ್ತು ಸುಮ್ಮನೆ ಯಾರದರೆ ಮಾತು ಕೇಳಿ ವಿಶ್ವಾಸ ಇಟ್ಟರೆ ಆಗುದಿಲ್ಲ. ಅವ್ರ ಮಾತು ಕೇಳಿ ಮೊದಲ ಮನೆ ವಿಚಾರ ಅಂತಕ್ಕಂಥದ್ದು ಬಹಳ ದ್ವಾಡದ. ಅದರ ವಿಚಾರ ಬೇಕು, ಆ ನಂತರ ನಿಮ್ಗೆ ವಿಶ್ವಾಸ. ವಿಶ್ವಾಸ ಇಲ್ಲಂತ ನಮ್ಗೆ ವಾದಿಲ್ಲ. ವಿಶ್ವಾಸ ಆದ ಅದು ಕೇಳಿದ್ರೆ ಅದು ಮೂಕ. ಅದು ವಿಶ್ವಾಸ ಅಂದ್ರೆ ಹೆಂಗಪ್ಪ ಅದು ಸುಮ್ಮನೆ ಕೂತು ಬಿಡುದು. ಯಾಕಂದ್ರೆ ನೀವು ಹೇಳಿದ್ರಿ ಯೋಗಿನಾದ ಅಮ್ಮೋಷಿದ ಮುತ್ಯ ವಿಶ್ವಾಸ ಇಟ್ಟಾನ. ಮತ್ತ ವಿಶ್ವಾಸದಲ್ಲಿ ಇಡ್ಬೇಕಾಗಿತ್ತಪ್ಪ ಅಂದ್ರ ತಾಯಿ ಪಾರ್ವತ ದೇವಿ ಕಾಡಬಾರ್ದು ಬೇಡದು ಹುಳ ಮುಟ್ಲಾರ ಹೂ ತುಂಬ ಕಪ್ಪಿ ಮುಟ್ಲಾರ ಸೀತಾಳ ತುಂಬ ಅಂತೇಳಿ ತಾಯಿ ಮಗನ ವಿಚಾರ ಆದಾಕ ಹೋಗಿ ತಂದು ಗುರು ಸೇವೆ ಮಾಡ್ಯಾನು. ಇದು ವಿಚಾರ ಮಾಡ್ಲಾರ್ದೆ ವಿಶ್ವಾಸದ ಮಾತು ವೈದ್ಯಕಿಸಿದ ಎದಕ್ಕೆ ವಿಚಾರದ ಮಾತದ ವಿಶ್ವಾಸ ಮಾಡಬೇಡ. ಮೊದಲು ಏನಂತ ಕೇಳಿದ್ರೆ ವಿಚಾರದ ನಾನು ಯಾರೆಂಬುದು ವಿಚಾರಿಸುವ ವಿಷಮ ಸಂಸಾರ ಕಳಿಸೆಂದವರಿ ಔಷಧ ಮುತ್ಯ 7 ಯುಗದಲ್ಲಿ ಭಕ್ತಿ ಮಾಡಿ ಧರ್ಮಿಗೆ ಗುರುವಿಗೆ ತರಬೇಕಾದ್ರೆ ಅನನ್ಯ ಪರಿಧಿಯಲ್ಲಿ ವಿಚಾರ ಮಾಡಿ 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 ಆ ಗುರುವಿನ ತಗೊಂಡು ಈ ಧರಿಗಳದಲ್ಲ. ಅದಕ್ಕೆ ಇಲ್ಲಿ ಏನಿ ಹೆಚ್ಚಿನದಪ್ಪ ಅಂತ ಕೇಳಿದ್ರೆ ಜಗತ್ತದೊಳಗ ವಿಚಾರ ಅಂತಕ್ಕಂಥದ್ದು ಶ್ರೇಷ್ಠದ. ಈಗ ಹೇಳಿದ್ರು ಸಂಗೊಳ್ಳಿ ರಾಯಣ್ಣ ಮ್ಯಾಗಿಂದು ಒಂದು ಪದ್ಯ ಹಾಡಿದ್ರು. ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾದರ ಮಾವನ ಮೇಲೆ ವಿಶ್ವಾಸ ಇಟ್ಟಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಗಲ್ಲು ಶಿಕ್ಷೆ ಆಯ್ತು. ಖಾಸ ತನ್ನ ಸ್ವಾದರ ಮಾವನ ಮೇಲೆ ವಿಶ್ವಾಸ ಇಟ್ಟಿದ್ದ ಅವನ ಗಲ್ಲು ಶಿಕ್ಷೆ ಆಯ್ತು. ಅದೇ ಸಂಗೊಳ್ಳಿ ರಾಯಣ್ಣ ಮಾವನ ಮ್ಯಾಗ ವಿಶ್ವಾಸ ಇಡ್ಲು ಬ್ಯಾಡ ಅಂತ ಹೇಳಿ ವಿಚಾರ ಮಾಡಿದ್ರ ಪುಣ್ಯಾತ್ಮ ಆಗ್ತಿತ್ತು. ಮತ್ತೆ ಇಲ್ಲಿ ನೀವು ಹೆಂಗ ಹಾಡ್ತೀರಿ ನೀವೇ ಸಂಗೊಳ್ಳಿ ರಾಯಣ್ಣ ಯಾಕೆ ಮೋಸ ಆಯ್ತು? ವಿಚಾರ ಮಾಡಬೇಕಾಗಿತ್ತಿಲ್ಲ. ವಿಚಾರ ಮಾಡಿದ್ದಪ್ಪ ಅಂದ್ರೆ ಅವನು ಉಳಿತಿದ್ದ. ತನ್ನ ಸ್ವಾದರ ಮಾವನ ಮ್ಯಾಗ ಯಾವಾಗ ವಿಶ್ವಾಸ ಇಟ್ಟ ಅದೇ ಸಂಗೊಳ್ಳಿ ರಾಯಣ್ಣ ಗಲಿಸಿ. ಇದು ಏನ ಕಾರಣ? ವಿಶ್ವಾಸ ಮೋಸ ಮಾಡ್ತದ. ವಿಶ್ವಾಸ ಎಷ್ಟೋ ಮಂದಿಗೆ ಹಾಳ ಮಾಡ್ಯದ. ವಿಚಾರ ಅಂತಕ್ಕಂಥದ್ದು ಹಂಗಿಲ್ಲ. ವಿಚಾರ ಹೆಂಗದಪ್ಪ ಅಂತ ಕೇಳಿದ್ರೆ ಒಂದು ಮನುಷ್ಯನಿಗೆ ವಿಚಾರ ಮುಕ್ತಿ ಮೆಟ್ಲು ಕೊಯ್ಯುವಂತ ವಿಚಾರ ಅದ. ಯಾಕಂತ ಕೇಳಿದ್ರ ಇದು ಯೋಗಿನ ಅಮ್ಮೋಗ ಸಿದ್ಧನ ಮಾಯದ ಮಗ ಮಾಧುಲಿಂಗ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವರು ವಿಚಾರ ಮಾಡಿದ್ರು. ರಥದ ಮನೆಯ ಒಳಗಿದ ಪ್ರಸಾದ ಗಂಟ ತಗೊಂಡು ಮಾಧುಲಿಂಗ ಗಂಗಿನಾಟ ಪಾದ ಇಟ್ಟಂಗ್ಯಾಳದಿಂದ ಉದುಸಿದ್ದ ಬಿರಿಯಾನಿ ಸಿದ್ಧ ಬಂದು ರಥದ ಮನೆ ಒಳಗೆ ಕತ್ಲಿ ಬಿದ್ದಿತ್ತು. ತಾಯಿಗೆ ಒಂದು ಮಾತು ಕೇಳೋದು. ಅವಾಗ ತಾಯಿ ವಿಚಾರ ಮಾಡೋದು, ಯಾವ ಮನಿ ಒಳಗೆ ಕತ್ಲಿ ಯಾಕೆ ಬಿದ್ದದ, ಈ ಮನಿ ಒಳಗೆ ಕತ್ಲಿ ಯಾಕೆ ಬಿದ್ದದ ಅಂತ ಹೇಳಿದಾಗ ತಾಯಿ ಒಂದು ಮಾತು ಹೇಳ್ತಾಳ. ಮಾಯದ ಮಗ ಮಾಧುಲಿಂಗ ನಿಮ್ಮ ಅಣ್ಣ ಮಾಧುಲಿಂಗ ಪ್ರಸಾದ ಗಂಟ ತೋಡ್ ಹೋಗ್ಯಾನಪ್ಪ, ಅದಕ್ಕೆ ಕತ್ಲಿ ಬಿದ್ದದ ಅಂತ ಹೇಳಿದ ತಾಯಿ. ಅವಾಗ ಕೊಟ್ಟ ಪ್ರಸಾದ ಗಂಟ ಹೊಳ್ಳಿ ತರ್ತೇವೆ ಅಂತೇಳಿ ಕುದುರೆ ತೇಜಿ ಹತ್ತಿ ಉದುಸಿದ್ದು ಬಿರಿಯಾನಿಸಿದ್ದು ಹಾದರು. ಆ ಹೋಗೋ ಸಮಯದಾಗ ತಾಯಿ ಒಂದು ಮಾತು ಹೇಳ್ತಾವ. ಹೊಳಿ ಹಚ್ಚಿ ಕಡೆ ದಾಟಿದಾರ ಹೋಗಿದ್ದಂದ್ರ ಹೊಳಿ ಇಚ್ಚಿ ಕಡಿದ್ರಿ ಇಸ್ಕೊಂಡು ಬೈ. ಅವಾಗ ಉದುಸಿದ್ದು ಬಿರಿಯಾನಿಸಿದ ಕುದುರೆ ಮೇಲೆ ಕೂತು ಭೀಮಾ ನದಿ ದಂಡಿಗೆ ಹೋದ್ರು. ಆ ಭೀಮಾ ನದಿ ದಂಡಿಗೆ ಹೋಗುದ್ರ ಒಳಗ ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟ ತೋಡ ಕಂಬಳಿ ದಾಟಿ ಹೊಳಿ ದಾಟಿ ಅಚ್ಚಿ ಕಡೆ ಹೋಗಿದ್ದ. ಅವಾಗ ಹೊಳಿ ದಾಟಿ ಹೋದ ಅವತಾರದೊಳಗ ಶ್ರೇಷ್ಠ ಉದುಸಿದ್ದ ಬಿರಿಯಾನಿಸಿದ್ರು. ಉದುಸಿದ್ದ ಶಾಪ ಕೊಡ್ತಾನ ಅಣ್ಣಗ. ಯಾವಾಗ ನೀ ಹೊಳಿ ದಾಟಿ ಹೋಗಿದ ನಿನ್ನ ರೂಪ ಹೋಗಿ ಬೇರೂಪಾಗ್ಲಿ ಚಂದ್ರ ರೂಪ ನಿನಗಿರ್ಲಿ, 7 ಮಠ ಆಗ್ಲಿ, ಒಂದು 7 ಮಠದಕ್ಕಿಂತ ಹೆಚ್ಚಿಗೆ ಮಠ ಆಗ್ಬಾರ್ದು ಅಂತ ಹೇಳಿ ಉದುಸಿದ್ದ ಶಾಪ ಕೊಟ್ಟ. ಆ ಕಾಲಕ್ಕ ಮಾಧುಲಿಂಗ ಹೇಳ್ತಾನ, ಪಂಡ ಬೇವರಿಗೆ ಅನ್ನ ಪಾವನಾಗಲಿ, ಪಂಡ ಬೇವರಿಗೆ ಅನ್ನ ಪಾವನಾಗಲಿ, ನಿಮ್ಮ ಹಿರಿಯರ ಗೌಟಿ ಕಿರಿಯರಾಗಲಿ ದನ ಕರ ಗಂಗಿನಾರಿಗೆ ಬಂದು ಜೋಪಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಕಿಸಿಂದ ಮಾಧುಲಿಂಗ ಶಾಪ ಅಣ್ಣ ತಮ್ಮ ಶಾಪ ಆಯ್ತು. ಅವಾಗ ಮಾಧುಲಿಂಗ ಆ ಕಡೆ ಹೋದ, ಬೆಳೆಸಿದ ಹೊಳ್ಳೆ ಕುದುರೆ ತೇಜಿ ತಗೊಂಡು ಒಂದು ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದು ತಂದಿ ಮುಂದೆ ಹೇಳ್ತಾರೆ, ಭೀಮಾ ನದಿ ದಂಡಿನ ನಮ್ಗೆ ಹಿಂಗಾಯ್ತು ಅಂದಾಗ ಅವಾಗ ಮತ್ತೆ ಆ ಮುಗಿಸಿದ ವಿಚಾರ ಮಾಡಿ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನ? ಸೂರ್ಯ ಆಗೋ ಕಾಲಕ್ಕೆ ಅಣ್ಣ ಬೇವರಿಗೆ ಅನ್ನ ಪಾವಲಿ ಆಗ್ಲಿ ಅಂದಾರ ಮಾಧುಲಿಂಗ. ಸೂರ್ಯ ಕುದುರೆ ತೇಜಿ ಮೇಲೆ ಹತ್ತಿ
ಎತ್ತಿ ಹೋರಿ ಹೌದು. ಸೂರ್ಯ ಉದಯ ಆಗುವ ಸಮಯದ ಕುದುರೆಯಲ್ಲಿ ಬಾಯಿಯಿಂದ ನೊರಿ ಬೀಳ್ತದ ಅದೇ ಜಾಗದೊಳಗ ಮೈಲಾ ರಟ್ಟಿ ಮುರಿದು ಹಣ್ಣು ಹೋಗಿ ಆಗ್ತದ ಅಂತ ಹೇಳ್ದ. ಅವಾಗ ತಂದಿ ಮಾತನ್ನ ಕೇಳಿ ಹೌದು ಸಿದ್ಧ ಬೆಳೆ ಅನಿಸಿದ್ದು ಇಬ್ರು ಕೂಡಿಕೊಂಡು ತೇಜಿ ಹತ್ತಿ ಬಾದ್ರು ಮೈಲಾ ಹಟ್ಟಿಗೆ ಹೋದ್ರು. ಆ ಮೈಲಾ ಹಟ್ಟಿಗೆ ಹೋಗುದ್ರೊಳಗ ಕುದುರೆ ಸುತ್ತ ಹಾಕಿ ಒಳಗೆ ನೊರಿ ಬಿತ್ತು. ಜೊಲ್ಲ ಆ ನೊರಿ ಧರಣಿಗೆ ಬಿದ್ದಾಗ ಅವನ ತಂದೆ ಹೇಳಿದ ಮಾತು ಖರೆಯದಂತೆ ತಿಳ್ಕೊಂಡು ಅದೇ ಜಾಗದೊಳಗ ಮೈಲಾ ಹಟ್ಟಿ ಮುರಿದು ಹಣ್ಣು ಬೇವರಿಗೆ ಆಯ್ತು. ಧರ್ಮದ ಕಟ್ಟಿ ಕಟ್ಟುದು. ಧರ್ಮದ ಕಟ್ಟಿ ಕಟ್ಟಿದ್ರು. ಕಟ್ಟಿ ಶಾಂತಿ ಮಾಡ್ಬೇಕಂದ್ರೆ ಕಟ್ಟದವರಿಗೆ ಮುಟ್ಟಿ ಕೊಡ್ಲಿಲ್ಲ ಧರ್ಮದ ಕಟ್ಟಿ. ಕಟ್ಟದವರಿಗೆ ಮುಟ್ಟು ಕೊಡ್ಲಿಲ್ಲ ಧರ್ಮದ ಕಟ್ಟಿ. ಆಚಾರದೊಳಗ ಶ್ರೇಷ್ಠ ಸ್ವಾಮನ ಮುತ್ಯವನ ಮಾತನ್ನು ಹೇಳ್ತಾನೆ. ಇದು ಕಟ್ಟಿ ಶಾಂತಿ ಮಾಡ್ಬೇಕಾದ್ರೆ ತಂದೆ ಗುರುವಿನ ತಂದು ಶಾಂತಿ ಮಾಡುವುದು ಅಂತ ಹೇಳಿದ್ರು. ಮಕಣಾಪುರ ಗ್ರಾಮಕ್ಕೆ ಹೋಗಿ ಅವಾಗ ಗುರುವಿನ ಮುಂದೆ ಶರಣಾಗಿ ಹೇಳ್ತಾರ, ನಾವು ಕಟ್ಟಿ ಕಟ್ಟಿದೇವು, ಧರ್ಮದ ಕಟ್ಟಿ ಕಟ್ಟಿದೇವು, ಕಟ್ಟಿ ಶಾಂತಿಗೆ ನೀವು ಬರಬೇಕು ಅಂತಂದ್ರು. ಬರಬೇಕು ಅಂತ ಅಂದಾಗ ಅವಾಗ ಸೋಮನ ಮುತ್ಯ ಸೋಮನಿಗೆ ಹೇಳ್ತಾನ. ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರ, ವಾಲಕ ಗರ್ಜನೆ ಮಾಡ್ರಿ, ಭಂಡಾರ ಸುರುವಣೆ ಮಾಡ್ರಿ, ಆನೆ ಟೊಳಲ ಕಟ್ಟಿ ಸುಣ್ಣ ಕಾಮನ ಜೋರ ಬಿಟ್ಟು ಯಾವಾಗ ಆ ಸಮಯದೊಳಗ ಕೋಲ ಮಿಂಚ ಹೊಡಿತದ ಆ ಸಮಯದೊಳಗ ನಾ ಅಲ್ಲಿ ಬರ್ತದ ಅಂತ ಹೇಳಿ ಕಿಶನ್ ಹೇಳ್ತಾನ. ಆ ಹೇಳಿದ ಅಕ್ರಕ್ಕ ಅವಾಗ ಎಲ್ಲಾ ಧರ್ಮರು ಹೊಳ್ಳಿ ಬಂದು ಬಂದ ಬೇವರಿಗೆ ಒಳಗ ಧರ್ಮದ ಕಟ್ಟಿ ಶೃಂಗಾರ ಮಾಡಿ ಬಿಟ್ಟು ವಡ್ಡಿ ವಾದಕ ಗರ್ಜನ ಮಾಡಿ ಆನ ಕಡ 7 ಕಡಾಯಿ ನಕ್ಷತ್ರ ಇಟ್ಟು ಅಲ್ಲಿ ವಾಲಕ ಗರ್ಜನ ಮಾಡದಕ್ರ ಕೋಲಿ ಮಿಂಚ ಹೊಡೆದಂತೆ ಆಯ್ತು. ಅವಾಗ ಗುರು ಸ್ವರೂಪಿ ಸೋಮನ ಮುತ್ಯ ಟನ್ನನೆ ಕಟ್ಟಿ ಮ್ಯಾಗ ಜಿಗುದು ಅರಿಕೆದ ಅರಮನಿ ಬೇವರಿಗೆ ಗುರುಮನಿ ಮಾಯಮಕನಾಪುರ ಶಿವಸ್ಥಾನ ಗದ್ದಿಗಿ ಅಂತೇಳಿ ಅಹಂಕಾರ ಹೊಡೆದ ಗುರುಮನಿ ಗಟ್ಟಿ. ಅದು ಯಾವಾಗ ಕೋಲಿ ಮಿಂಚ ಹೊಡಿತು ಗುರು ಬಂದನ ತಿಳ್ಕೊಂಡು ಕಟ್ಟಿ ಮ್ಯಾಗ ಏರಿ ಅರಿಕೆರೆ ಅರಮನಿ ಬೇವರಿಗೆ ಗುರುಮನಿ ಮಾಯಮಕನಾಪುರ ಶಿವಸ್ಥಾನ ಗದ್ದಿಗೆ ಅಂತ ಹೇಳಿದ್ರಿಂದ ಅಣ್ಣ ಬೇವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟಿದ್ರು. ಎದರ ವಿಚಾರ ಅಂತ ಕೇಳಿದ್ರೆ ಇದು ವಿಚಾರದ ಮಾತು. ಧರ್ಮದ ವಿಚಾರ ಹೆಂಗದ? ಯಾಕಂದ್ರೆ ಧರ್ಮರು ಯೋಗಿನ ಅಂಶಿದ್ದ 4 ಮಂದಿ ಧರ್ಮರು 21 ಮಂದಿ 101 ಮಂದಿ 1700 ಸಿದ್ಧರು ಎಲ್ಲಾರು ಇದು ಹೆಂಗ ಮಾಡ್ಬೇಕು ಅಂತಕ್ಕಂಥದ್ದು ಸಿದ್ಧೊಟ್ಟಿಗೆ ಮಾಡ್ಬೇಕಾದ್ರೆ ವಿಚಾರ ಮಾಡ್ಯಾರ. ಅಂತ ಕಟ್ಟಿ ಕಟ್ಟ್ಯಾರಪ್ಪ. ಜಗತ್ತದೊಳಗ ವಿಚಾರ ಅಂತಕ್ಕಂಥದ್ದು ಶ್ರೇಷ್ಠ ಅದ. ಆ ವಿಚಾರದಿಂದಲೇ ನಾವು ನೀವು ಮುಕ್ತರಾಗುದು. ಆ ವಿಚಾರದಿಂದಲೇ ಮುಟ್ಲಕ್ ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕಂದ್ರೆ ಇನ್ನೇನು ಬಹಳ ಮಾತಾಡ್ಕೊತ ಹೇಳೋದ್ರೊಳಗೆ ಅರ್ತಿಲ್ಲ. ಈಗ ನಮ್ಮ ಉಮೇಶ್ ಯಾರು ನಮ್ಮ ಸತೀಶ್ ಮಾಸ್ತರ್ ಅವರು ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾರ. ವಿಶ್ವಾಸ ಹೆಂಗದ? ವಿಶ್ವಾಸದಲ್ಲಿ ಶ್ರೇಷ್ಠ ಆಗ್ಯದ. ನಾವೇನ್ ಹೇಳ್ತೀವಿ, ವಿಶ್ವಾಸ ಮೋಸ ಮಾಡ್ಯದ. ಒಳ್ಳೆ ರಾಯನಿಗೆ ಮೋಸ ಮಾಡ್ಯದ ವಿಶ್ವಾಸ. ಸಿಂಧೂರ್ ಲಕ್ಷ್ಮಣ ಮೋಸ ಮಾಡಿದ್ದು ವಿಶ್ವಾಸಿ. ವಿಶ್ವಾಸ ಮೋಸ ಮಾಡ್ಯದ. ವಿಚಾರ ಶ್ರೇಷ್ಠ ಆಗ್ತದ. ವಿಚಾರ ಮುಕ್ತಿ ಮೆಟ್ಟಲಿಗೆ ಹೋಗಿ ಮುಟ್ತದ. ವಿಚಾರ ಮಾಡಿದಾಕ್ರೇ ಮುಕ್ತಿ ಸಿಗ್ತದ. ಯಾಕಂದ್ರೆ ಬಾಲಗೇರಿ ಗೊಲ್ಲಾಳ ಸಿದ್ಧ ಹೆಂಗ ವಿಚಾರ ಮಾಡಿದ ನೋಡಿ. ಶಿರಸೈಲಿ ಉಗಾದಿ ಪಾಡ್ಯಕ್ಕೆ ಎಷ್ಟೋ ಜನ ಶಿರಸೈಲಿಗೆ ಹೋಗ್ತಿದ್ರು. ಆ ಶಿರಸೈಲಿಗೆ ಹೋಗುವ ಸಮಯದಾಗ ಎಷ್ಟೋ ಮಂದಿ ಜಂಗಮ ಶಿರಸೈಲಿಗೆ ಹೋಗುವ ಮುಂದೆ ಅವಾಗ ಗ್ವಾಲ್ಗೇರಿ ಗೊಲ್ಲಾಳಿಸಿದ ಕುರಿ ಕಾಯ್ತಿದ್ದ. ಆ ಕುರಿ ಕಾಯಿಯ ಸಮಯದಾಗ ಆ ಶಿರಸೈಲಿಗೆ ಜಂಗಮರು ಹೋಗುದು ನೋಡಿ ಜಂಗಮರ ಕಾಲದ ವಿಚಾರ ಮಾಡ್ತಾರೆ. ಯಪ್ಪ ಎಲ್ಲಿಗೆ ಹೊಂಟಿರಿ? ಶಿರಸೈಲಿಗೆ ಹೊಂಟಿದೀವು. ಅಲ್ಲಿ ಏನು ಸಿಗ್ತಾವ ಅಂತ ಕೇಳಿದ. ಅಲ್ಲಿ ಶಿರಸೈದೊಳಗೆ ಲಿಂಗ ಸಿಗ್ತಾವ ಅಂತ ಹೇಳಿದಾಗ ಅವಾಗ ಇವ ಹೇಳ್ತಾನ ಗೊಲ್ಲಾಳ ಸಿದ್ಧ ಬರೋ ಮುಂದ ಶಿರಸೈದಾಗಿಂದು ಒಂದು ಲಿಂಗ ತಗೊಂಡು ಬರೀ ಅಂತ ಹೇಳಿ 5 ದುಡ್ಡು ಮಾತಾಡಿ ಅವರು ವಿಚಾರ ಮಾಡಿ 5 ದುಡ್ಡು ಕೊಟ್ಟ. ಜಂಗಮರು ತಗೊಂಡು ಶಿರಸೈಲಿಗೆ ಹೋದ್ರು. ಶಿರಸೈಲ್ದಾಗ ಹೋಗಿ ಎಲ್ಲಾ ದರ್ಶನ ಮಾಡಿ
ಬರೋ ಸಮಯದಾಗ ಏನಾಗ್ತೇ ಬನ್ನಿ ಆ ಲಿಂಗಾನೇ ಮರ್ತ ಬಂದ್ಬಿಟ್ಟು ಇನ್ನೂ ಸ್ವಾಮಿಗಳು ಲಿಂಗ ಮಾತ್ರ ಬಂದ್ರು ಆ ಲಿಂಗ ಮರ್ತ ಬಂದ ಸಮಯದೊಳಗ ಅದೇ ಭೂಮಿ ಒಳಗ ಗೊಲ್ಲಾಡಿಸಿದ ಕುರಿ ಕಾಯ್ಕೊತ್ ನಿಂತಿದ್ದ ಅವಾಗ ಗೊಲ್ಲಾಡಿಸಿದ್ ಯಾವಾಗ ಜಂಗಮರು ನೋಡ್ತಾರ ಅವಾಗ ಅಂದ್ರ ಅವ್ರು ಏ ಗೊಲ್ಲಾಡಿಸಿದ್ದ ಒಂದು ಲಿಂಗ ತುಂಬ ಅಂತ ಹೇಳಿದ ಆ ಲಿಂಗಾನೇ ನಾವು ಮರ್ತ ಬಂದೀವಿ ಆ ಲಿಂಗ ನಾವು ಮರ್ತ ಬಂದೇವ ಅಂತ ತಿಳ್ಕೊಂಡು ಇಲ್ಲಿ ಹೆಂಗ ಮಾಡುದು ಏನ್ ಹೇಳುದು ಅಂತ ತಿಳ್ಕೊಂಡು ಸ್ವಾಮಿಗಳು ಹೇಳ್ತಾರ ಮೊದಲೇ ಕುರುಬ ಲಿಂಗ ಅಂದ್ರು ಗೊತ್ತಿಲ್ಲ ಹಂಗಂದ್ರು ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಕುರಿ ಹಿಕ್ಕಿ ಕಾಳು ತಗೊಂಡು ಹೊಸ ಅರಿವಿ ಒಳಗ್ ಕಟ್ಟಿ ಹೋಗಿ ಹೇಳ್ತಾನ ಸ್ವಾಮಿ ಇದು ತುವಾ ಸಿರಸೇಂದ್ರ ಲಿಂಗ ಅದ ಇದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಕುರಿ ಗೊಬ್ಬರ ಡಿಗ್ಗ್ಯಾಗ ಒಯ್ದಿದ್ರು ಇಡು ಮತ್ ನೀನು 100 ಕುರಿ ಏನದವಲ್ಲ ಎಷ್ಟು ಹಾಲು ಹಿಡ್ತಾವ ನೋಡ ಆ ಹಾಲೆಲ್ಲ ಅದಕ್ಕೆ ಬರಕಬೇಕು ನೀ ಅಂತ ಹಾಕಬೇಕಂತಂದಾಗ ವಿಚಾರ ಮಾಡದ ಅವಾಗ ಯಾಕ ಬಂದ್ರಿಪ್ಪ ಅಂತ ಹೇಳಿ ಲಿಂಗ ತಗೊಂಡು ಆ ಒಯ್ದು ಗೊಬ್ಬರ ಡಿಗ್ಗಿ ಒಳಗೆ ಇಟ್ಟ ದಿನನಿತ್ಯ ಒಂದು 100 ಕುರಿ ಹಾಲು ಹಿಡ್ತೀವು ಎಲ್ಲ ಹಿಂಡಿ ಒಯ್ದ ಆ ಗೊಬ್ಬರ ಡಿಗ್ಗಿಗೆ ಬರಕ್ತೀವಿ ಯಾಕಂದ್ರೆ ನೋಡಿ ವಿಚಾರ ಗೊಬ್ಬರ ಡಿಗ್ಗಿ ಒಳಗೆ ಬರಕತ್ತಿದ್ದ ಒಂದು ದಿನ ತಂದಿ ಕೇಳ್ತಾವ ನಮ್ಮ 100 ಕುರಿ ಹಿಂಡ್ತಾವ ಆ ಹಾಲೆಲ್ಲ ಏನ್ ಮಾಡ್ತಿ ಅಂತ ಕೇಳ್ತಾನ ಮಗನಿಗೆ ಕೇಳ್ದ ಬಲ್ಲಾಡಿಸಿದ್ ಹೇಳ್ತಾನ ಶಿರಸೇನದೊಳಗಿನ ಒಂದು ಲಿಂಗ ತಂದು ಕೊಟ್ಟಾರ ಮಹಾತ್ಮರು ಅದು ಗೊಬ್ಬರ ಡಿಗ್ಗಿ ಒಳಗೆ ಇಟ್ಟಿನಿ 100 ಕುರಿ ಹಾಲೆಲ್ಲ ಹಿಂಡಿ ಗೊಬ್ಬರ ಡಿಗ್ಗಿಗೆ ಬರಕ್ತೀನಿ ಶಿರಸೇನ ಮಲ್ಲಿಕಾರ್ಜುನ ಕುಡಿತಾನ ಅಂದಾಕ್ರ ಅವಾಗ ತಂದೆ ಅಂದ ಹುಸುಳಿ ಮಗನ ಅನ್ನವ 100 ಕುರಿ ಹಾಲೆಲ್ಲ ಮಲ್ಲ ಹೆಂಗ ಹಾಲು ಕುಡಿತಾನವ ಅವ ಹೆಂಗ ಹಾಲು ಕುಡಿತಾನ ನಾನ್ ನೋಡ್ಬೇಕು ಇವತ್ತು ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬೇಕನ್ನವ ಆಗ್ಬೇಕು ಅಂದಾಗ್ರೆ ಅವಾಗ ಹೇಳ್ತಾನ ಬಲ್ಲಾಡಿಸಿದ್ದ ಅವ ಬಂದ ಮಲ್ಲ ಇವತ್ತು ಹಾಲು ಕುಡದಂದ್ರೆ ಠೀಕ್ ಅದ ನೋಡ ಮಗನ ಚಂದ್ರಕೊಡ್ಡಿ ಅನ್ನವ ಇದೇ ಚಂದ್ರಕೊಡ್ಡಿ ಒಳಗೆ ನಿನ್ನ ಜೀವ ಹೊತ್ತದ ಮಗನ ಅಂದ ಬಲ್ಲಾಡಿಸಿದ್ ಹೇಳ್ತಾನೆ ಪರಮಾತ್ಮ ವಿಚಾರ ಮಾಡಿ ಹೇಳ್ತಾನ ವಿಚಾರ ಮಾಡಿ ಏನ್ ಹೇಳ್ತಾನ ಯಪ್ಪ ನೋಡು ಇವತ್ತು ನಮ್ಮ ಅಪ್ಪನ ಕೈಗಳಿಗೆ ನಾವು ಉಳಿಬೇಕಾಗಿದ್ದ ಇವತ್ತು ಬಂದು ನೀ ಹಾಲು ಕುಡಿದಿ ನನ್ನ ಪ್ರಾಣ ಉಳಿತದ ಇದಕ್ಕಂದ್ರೆ ಇದೇ ಕೊಡ್ಡಿ ಬಾಯಿ ಒಳಗೆ ನನ್ನ ಜೀವ ಹೋಗ್ತದ ಸಾಗರ ಬಿದ್ದ ಗೊಲ್ಲಾಡಿಸಿದ್ದ ಆ ಗೊಲ್ಲಾಳ ಮಾಡಿದ ಭಕ್ತಿಗಾಗಿ ಗೊಲ್ಲಾಡಿಸಿದ್ದ ಮಾಡಿದ ಭಕ್ತಿಗಾಗಿ ಸಾಕ್ಷಾತ್ ಸಿರಸೈಲ ಮಲ್ಲಿಕಾರ್ಜುನ ಬಾಳಗಿರಿ ಭೂಮಿಯಾಗ ಬಂದು ವಾಸ ಮಾಡ್ಯಾರ ಇದು ಏನು ಕಾರಣ ಅಂತ ಕೇಳಿದ್ರೆ ವಿಚಾರದ ಮಾತು ಇಲ್ಲಿ ಜಂಗಮರ ಜೋಡಿ ಅವ ಯಾವಾಗ ವಿಚಾರ ಮಾಡಿ ಐದು ದುಡ್ಡು ಕೊಟ್ಟ ಮಲ್ಲಿಕಾರ್ಜುನ ಬಂದು ವಾಲ್ಗೆ ಪುಣ್ಯಾತ್ಮರೇ ಏನ ಕಾರಣ ಅಂತ ಕೇಳಿದ್ರೆ ವಿಚಾರ ಮೊದಲ ವಿಚಾರದ ಆ ನಂತರ ನಿಮಗೆ ವಿಶ್ವಾಸದ ಆ ನಂತರ ನಿಮಗೆ ವಿಶ್ವಾಸದ ಯಾಕೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಒಬ್ಬ ರೈತ ಹೊಲದಾಗ ಗಳೆ ಹೊಡಿತಿದ್ದ ಒಬ್ಬ ರೈತ ಗಳೆ ಹೊಡಿತಿದ್ದ ಗಳೆ ಹೊಡಿಯೋ ಸಮಯದಾಗ ಏನಾಯ್ತು ಅಂತ ಕೇಳಿದ್ರೆ ದ್ವಾಪಾರ ಯುಗದಾಗ ಒಬ್ಬ ಫಲ ಮಾರದ ಒಬ್ಬ ಫಲ ತೋಣ